529 ಅಂತ ಇದೆಯಲ್ಲ, 5 ಸಂಖ್ಯೆ ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಬಿಡ್ಬೇಕು. ಬುಧ 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 ಅನ್ನುವವನು ಯಾರ ಜಾತಕದಲ್ಲಿ ಚೆನ್ನಾಗ್ತಾನೋ ಬಹುಶಃ ಒಂದಲ್ಲ ಒಂದು ರೀತಿಯಲ್ಲಿ ಅವರು ನಷ್ಟ ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ. ಅದರ 5 ಗಂಟೆ 29 ನಿಮಿಷ ಆ ದಿನ ಪೌರ್ಣಮಿ, ಆಮೇಲೆ ಒಂದೊಂದು ತಿಥಿಗೆ ಒಂದೊಂದು ದೇವತೆಗಳು ಬರ್ತಾರೆ. ಲಂಬೋದರ, ಏಕದಂತ, ಬೀರ ಗಣಪತಿ, ವಿಜಯ ಗಣಪತಿ, ಸಂಕಷ್ಟ ಗಣಪತಿ ಹೀಗೆ ಬರ್ತಿರ್ತಾರೆ. ಆ ಪೌರ್ಣಮಿಗೆ ನೃತ್ಯ ಗಣಪತಿ ವಸಿಷ್ಠ ಮಹರ್ಷಿಯ ಮೊಮ್ಮಗ, ಶಕ್ತಿ ಮಹರ್ಷಿಯ ಮರಿಮೊಮ್ಮಗ, ಪರಾಶರ ಮಹರ್ಷಿಯ ಮಗ ವೇದ ಮಹರ್ಷಿ. ವೇದವ್ಯಾಸ ಮಹರ್ಷಿ ಕೂಡ ಆ ಒಂದು ಪಂಚಮ ವೇದವಾಗಿರುವ ಮಹಾಭಾರತವನ್ನ ಬರೆಸಿದ್ದು ಇದೇ ಗಣಪತಿಯಿಂದ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿನ್ನೆ ಗುರು ಪೌರ್ಣಮಿಯ ಸಂಚಿಕೆ ಮಾಡಿದಾಗ ನೀವು ಹೇಳ್ತಾ ಇದ್ರಿ ತುಂಬ ವಿಶೇಷವಾಗಿರುವಂಥ ಸಮಯನ ನಾವು ಹೇಗೆ ಬಳಸ್ಕೊಳ್ಬೇಕು. ಬೆಳಗಿನ ಜಾವ 5 ಗಂಟೆ 29 ನಿಮಿಷ, 11 ಗಂಟೆ 29 ನಿಮಿಷ, ತಿರ್ಗಾ ಸಂಜೆ 5 ಗಂಟೆ 29 ನಿಮಿಷ ಅಂತ. ಸೊ ಇದು ಎಲ್ಲದರಲ್ಲೂ 29 ಎಂಡ್ ಆಯಿತು. ಸೊ ಅದೇನಾದರೂ ಒಂದು ನಂಬರ್ ಯಾವ ಥರ ಕ್ಯಾಲ್ಕುಲೇಟ್ ಆಗಿದೆ ಇದು ಅಂತ ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲ. ಅದರ ಜೊತೆಯಲ್ಲಿ ಈ ಪಾಕೆಟ್ ಲಕ್ಷ್ಮಿ ವಿಚಾರವಾಗಿ ತುಂಬ ಜನ ನನ್ನನ್ನು ಕೇಳಿದರು, ನಾವು ಗುರುಗಳಿಂದನೇ ಪಡ್ಕೊಳ್ಬೇಕು, ಹೇಗೆ ಏನು ಮುಂಚಿತವಾಗಿ ಬುಕ್ಕಿಂಗ್ ಮಾಡಬೇಕಾಗತ್ತಾ ಅಂತ. ಸೊ ವಿಶೇಷ ದಿನ ಹೇಗಿದ್ರೂ ಬರ್ತಾ ಇದೆ, ಆ ದಿನ ತಮ್ಮ ಹುಟ್ಟುಹಬ್ಬ ಕೂಡ. ಆ ದಿನ ಬಂದವ್ರಿಗೆ ಪಾಕೆಟ್ ಲಕ್ಷ್ಮಿ ಸಿಗುತ್ತಾ ಗುರುಗಳೇ, ಅಥವಾ ಮುಂಚೆನೇ ಬುಕ್ ಮಾಡಬೇಕಾಗತ್ತಾ, ಹೇಗೆ ಇದನ್ನು ಪಡ್ಕೊಳ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, 529 ಅಂತ ಇದೆಯಲ್ಲ, 5 ಸಂಖ್ಯೆ ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಬಿಡ್ಬೇಕು. ಬುಧ 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 ಅನ್ನುವವನು ಯಾರ ಜಾತಕದಲ್ಲಿ ನೀಚನಾಗ್ತಾನೋ ಬಹುಶಃ ಒಂದಲ್ಲ ಒಂದು ರೀತಿಯಲ್ಲಿ ಅವರು ನಷ್ಟ ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ. ಒಂದೊಂದು ಬಾರಿ ಮಿರಾಕಲ್ ನಡಿಬೋದು. ದಶಾಭಕ್ತಿಗಳು, ಸೂಕ್ಷ್ಮ ದಶೆಗಳು ಇದ್ದಾಗ ಗಮನಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಪರಿಹಾರ ಮಾಡಿಕೊಂಡಾಗ ಅದರ 5 ಗಂಟೆ 29 ನಿಮಿಷ ಆ ದಿನ ಪೌರ್ಣಮಿ, ಆಮೇಲೆ ಒಂದೊಂದು ತಿಥಿಗೆ ಒಂದೊಂದು ದೇವತೆಗಳು ಬರ್ತಾರೆ. ಆ ದೇವತೆಗಳು ಲೆಕ್ಕ ತೆಗೆದುಕೊಂಡ್ರೆ ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಆ ಒಂದು 15ರಿಂದ ಇರತಕ್ಕಂಥ 16 ತಿಥಿಗಳಿಗೂ ಲೆಕ್ಕ ಮಾಡಿಕೊಂಡರೆ ಗಣಪತಿನೇ ಪ್ರಧಾನ ಕೊಡ್ತಾ ಬಂದರೆ ಯಾವುದಕ್ಕೆ ಯಾವುದು ಗಣಪತಿ ಅಂತ. ಆ ದಿನ ಪೌರ್ಣಮಿ. ಈ ಪೌರ್ಣಮಿಗೆ ಗಣಪತಿ ಅಂದರೆ ಒಂದೊಂದು ತಿಥಿಗೆ ಒಂದೊಂದು ಗಣಪತಿ ಬರುತ್ತೆ. ಲಂಬೋದರ, ಏಕದಂತ, ವೀರ ಗಣಪತಿ, ವಿಜಯ ಗಣಪತಿ, ಸಂಕಷ್ಟ ಗಣಪತಿ ಹೀಗೆ ಬರ್ತಿರ್ತವೆ. ಆ ಪೌರ್ಣಮಿಗೆ ನೃತ್ಯ ಗಣಪತಿ ಅಧಿಪತಿ. ಆ ನೃತ್ಯ ಗಣಪತಿಯ ಸಂಖ್ಯೆ 2. ಈಗ ಆ ದಿನ ಡೇಟ್ ಬಂದು 29. 29 ಅಂದರೆ 2 + 9 ಎಷ್ಟಮ್ಮ? 11. 11. 1 + 1 2. 2 ಗಣಪತಿ ಸಂಖ್ಯೆ ಬಂತ. ಗಣಪತಿ ಯಾವತ್ತಕ್ಕಾದರೂ ಕೂಡ ಮೂಲ ಮೊದಲು. ಹೀಗೆ ನೋಡಿ, ಅವತ್ತಿರ್ತಕ್ಕಂತಹ ಪೌರ್ಣಮಿ ಇದೆಯಲ್ಲ, ವೇದವ್ಯಾಸರ ಜಯಂತಿ. ವೇದವ್ಯಾಸರು ಎಂಥ ಅದ್ಭುತಗಳು ಅಂತಂದರೆ ಅಂಥ ಅದ್ಭುತಗಳು. ವಸಿಷ್ಠ ಮಹರ್ಷಿಯ ಮೊಮ್ಮಗ, ಶಕ್ತಿ ಮಹರ್ಷಿಯ ಮರಿಮೊಮ್ಮಗ, ಪರಾಶರ ಮಹರ್ಷಿಯ ಮಗ ವೇದ ಮಹರ್ಷಿ, ಅಂದರೆ ವೇದವ್ಯಾಸ ಮಹರ್ಷಿ.
ಇಂತಹ ವೇದವ್ಯಾಸ ಮಹರ್ಷಿ ಕೂಡ ಆ ಒಂದು ಪಂಚಮ ವೇದವಾಗಿರುವ ಮಹಾಭಾರತವನ್ನು ಬರೆಸಿದ್ದು ಇದೇ ಗಣಪತಿಯಿಂದ. ನಮಗೆ 4 ಅಂದರೆ ವೇದಗಳನ್ನು ವಿಂಗಡಣೆ ಮಾಡಿಕೊಟ್ಟಿದ್ದು ವೇದವ್ಯಾಸರು. ಅಂತಹ 18 ಪುರಾಣ ಕೊಟ್ಟವರು ವೇದವ್ಯಾಸರು. ಇವರ ಕುಟುಂಬ ಇದೆಯಲ್ಲ, ಇವರ ವಂಶ ಪರಂಪರೆ ಇದೆಯಲ್ಲ, ಇವರ ವಂಶ ಪರಂಪರೆಗೆ ಒಂದು ಸಾಷ್ಟಾಂಗ ನಮಸ್ಕಾರ. ಅಷ್ಟು ಮಾತ್ರವಲ್ಲ, ಅದೊಂದೇ ಮುಖ್ಯವಲ್ಲ, ಅದಕ್ಕಿಂತಲೂ ಮುಖ್ಯವಾದದ್ದು ಅಂತಹ ವೇದವ್ಯಾಸರು ಜನಿಸಿದ ದಿನ. ಅಂತಹ ವೇದವ್ಯಾಸರು ಗಣಪತಿಯೊಂದಿಗೆ ಪಂಚಮ ವೇದವನ್ನು ಬರೆಸ್ತಕ್ಕಂತಹದ್ದು. ಇದು ಬಹಳ ಮುಖ್ಯವಾಗಿ ನೀವು ಗಮನಿಸಿದರೆ ಸಾಷ್ಟಾಂಗ ನಮಸ್ಕಾರವನ್ನು ಗುರುಗಳಿಗೆ ಮಾಡತಕ್ಕಂತಹ ದಿನಗಳು. ಹಾಗೆ ನಾನು 5:29, ಮಧ್ಯಾಹ್ನ 11:29 ಮತ್ತು ಸಂಜೆ 5:29 ನೀವು ಪ್ರಾರಂಭಿಸೋದಿದೆಯಲ್ಲ, ಅಲ್ಲೆಲ್ಲ ಗಣಪತಿ ತರ್ತಾ ಇದ್ದೀನಿ ನಾನು. ಅಂದರೆ ನೀವು ಬಹುಶಃ ಮರ್ತು ಬಿಟ್ಟರೂ ಕೂಡ ಆ ಸಂಖ್ಯೆ ನಿಮಗೆ ಜ್ಞಾಪಕ ಮಾಡ್ತಾ ಬರುತ್ತೆ ಅನ್ನೋದರ ಮೂಲ ಉದ್ದೇಶ. ಪ್ರೀತಿ ಬಂಧುಗಳೇ, ಒಳ್ಳೆ ಪ್ರಶ್ನೆ ಮಾಡಿದ್ದೀನಿ ಇವತ್ತು. ನೀನು ಒಳ್ಳೆ ಪ್ರಶ್ನೆ ಮಾಡಿ ನೆನಪು ಮಾಡಿದ್ದೀನಿ, ಇಲ್ಲಾಂದ್ರೆ ನಾನು ಇದರ ಬಹುಶಃ ನಾನು ಹೇಳ್ತಿರ್ಲಿಲ್ಲ. ಇದು ಬಹಳ ಗೌಣ ಪ್ಲಸ್ ಮುಖ್ಯ ಕೂಡ. ಅದಕ್ಕೆ ನೀವು ಒಂದೊಂದು ಕೂಡ ವಿಷಯವನ್ನು ತಿಳ್ಕೊಳ್ಬೇಕಂತ ಹೊರಟ್ರೆ ಪರಿಪೂರ್ಣವಾಗಿ ಹಾಗೆ ಆಗುತ್ತೆ. ಬಹುಶಃ ನಾವೆಲ್ಲ ಅರ್ಧಂಬರ್ಧ ತಿಳ್ಕೊಂಡ್ರೆ ನಾವೇನೋ ಕೊಟ್ಬಿಡ್ಬೇಕು, ಏನೋ ಪಡ್ಕೊಳ್ಬೇಕು ಅಂದರೆ ಅದು ಆಗೋದೇ ಇಲ್ಲ. ಅಂತಹ ನಾನು ಆಗಾಗ ಹೇಳ್ತಿರ್ತೀನಿ ನಿಮಗೆ, ವೇದವ್ಯಾಸ ವಿರಚಿತ ಸಾಮಗಾನ ಶ್ರುತಿ ಸಕಲ ವಿದ್ಯಾ ಗಣಪತಿ ಪ್ರಥಮ ಪೂಜೆಗೆ ಅಧಿಪತಿ. ಅಂತಹ ಗಣಪತಿಯನ್ನು ನಮಗೆ ಗೊತ್ತಿಲ್ಲದೇನೆ ಜ್ಞಾಪಕ ಮಾಡಿಕೊಂಡು ಪೂಜಿಸ್ತಾ ಇದ್ದೀವಿ. ಎಲ್ಲಿ ನೀವು ಆ ತೆಂಗಿನಕಾಯಿ ಮೇಲೆ ಕೈ ಇಟ್ಟು ನಮಸ್ಕಾರ ಮಾಡಿಕೊಳ್ಳುತ್ತಾ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಬೃಹಸ್ಪತಿಯೇ ನಮಃ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದಕ್ಕೆ ಮೊದಲು ಗಣಪತಿ ಪ್ರಾರ್ಥನೆ ಮಾಡಬೇಕು. ನಾನು ನಿಮಗೆ ಹೇಳೋದು ಮರ್ತಿದ್ರು, ನೀವು ಮಾಡೋದು ಮರ್ತಿದ್ರು, ಆ 29 ಡೇಟ್ ಮಾಡಿದ್ರೆ ಮಾಡ್ದಂಗೆ ಲೆಕ್ಕ. ಆ 29 ಟೈಮಿಂಗ್ಸ್ ಲೆಕ್ಕ ತಗೊಳ್ತೀಯಲ್ಲ, ಅದು ಬಹಳ ಮುಖ್ಯವಾಗಿರೋದು ಪ್ರೀತಿ ಬಂಧುಗಳೇ. ಇಷ್ಟು ನಿಮಗೆ ಕೊಡಬೇಕಾಯ್ತು ನಾನು. ಆ ನೃತ್ಯ ಗಣಪತಿಯ ಸಂಖ್ಯೆಗೆ ಬಂದು ಪೌರ್ಣಮಿಗೆ ಬಂದು ಇನ್ನಲ್ಲಿ ಬಹಳ ಮುಖ್ಯವಾಗಿರೋದು ಘಟ್ಟವನ್ನು ನೆನಪು ಮಾಡುತ್ತಾ, ಇನ್ನು ಬ್ರಾಹ್ಮ್ಯ ಮುಹೂರ್ತದ ಬಗ್ಗೆ ನಾನೇನು ನಿಮಗೆ ಹೇಳಬೇಕಾಗಿಲ್ಲ. ಇನ್ನು ಮಧ್ಯಾಹ್ನ ಅಭಿಜಿನ್ ಮುಹೂರ್ತ ಅದನ್ನು ಕೂಡ ನಾನೇನು ಹೇಳಬೇಕಾಗಿಲ್ಲ. ಇನ್ನು ಸಂಜೆ ಗೋಧುಳ ಲಗ್ನ ಅದು ಕೂಡ ನನಗೇನೇನು ಹೇಳಬೇಕಾಗಿಲ್ಲ. 5:29 ಬಹುಶಃ ನೀವಂದುಕೊಂಡ ಯಾವುದೋ ಒಂದು ಲೋಕಕ್ಕೆ ಹೋಗಬೇಕು ಅಂತಂದರೂ ಕೂಡ, ನೀವೆಲ್ಲಾದರೂ ಹೊರದೇಶಕ್ಕೆ ಟ್ರಿಪ್ ಹೋಗ್ಬೇಕು ಅಂತಂದರೆ ತುಂಬ ಆನಂದವಾಗಿ ಎಷ್ಟು ಖುಷಿಯಿಂದ ಹೋಗ್ತೀರಿ, ಅದರ 10ರಷ್ಟು ನಿಮಗೆಲ್ಲ ಕಷ್ಟಗಳು ಮಾಯವಾಗಿ ಸುಖ ಸೌಖ್ಯ ಇದ್ದಾಗ, ಬೇಕಾದ ಸಂಪತ್ತು ಮನೆ ಇದ್ದಾಗ ಆಗ ಸಂತೋಷ ಇದೆಯಲ್ಲ, ಅದರ 10ರ ಪಟ್ಟು ಆ ದಿನ ನೀವು ಸಂಪಾದನೆ ಮಾಡಿಕೊಳ್ಳತಕ್ಕಂಥ ಈ ಸಿದ್ಧಿ ಪ್ರೀತಿ ಬಂಧುಗಳೇ. ಅದಕ್ಕಾಗಿಯೇ ಆ ಡೇಟಲ್ಲಿ ಆ ಟೈಮಿಂಗ್ಸನ್ನು ಕೊಟ್ಟಿರುತ್ತೇನೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ಗಣಪತಿನ ಪ್ರಾರ್ಥನೆ ಮಾಡಬೇಡ ಅಂತ ಅರ್ಥ ಅಲ್ಲ ಅದು. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿ ನಮಃ ಅಂತೇಳಿ ಇನ್ನು ಗಣಪತಿಗೆ ಸಂಬಂಧಪಟ್ಟ ಸ್ತೋತ್ರವನ್ನು ಏನು ಹೇಳ್ತೀರೋ ಹೇಳಿಕೊಂಡು ಮುಂದುವರಿಯಿರಿ. ಆದರೆ ನೀವು ಆ ಸಂಖ್ಯೆಯಲ್ಲಿ ಮಾಡಿದ್ರೆ ಅಂಡರ್ಸ್ಟುಡ್, ಮಾಡಿದ ಹಾಗೇನೆ ಎಲ್ಲವೂ ಕೂಡ ಲವಶೇಷವೂ ಕೂಡ ತಪ್ಪಿಲ್ಲದೆ ನೀವು ಪ್ರಾರ್ಥನೆ ಮಾಡಿದಿರಿ. ಆ ಬೀಜಾಕ್ಷರದ ಮಂತ್ರ ಫಲಿಸಲೇಬೇಕು. ನಂತರ ಈ ಕಾಯಿಯನ್ನು ನೀವು ನಿಮ್ಮ ಮನೆಯಲ್ಲಿ 2 ದಿನವೋ 3 ದಿನವೋ ಇಟ್ಟುಕೊಂಡಿದ್ದು ಯಾರಿಗಾದರೂ ರೈತರಿಗೆ ದಾನ ಮಾಡಿ ಉಳುತ್ತೀರಿ. ನಂತರ ನಿಮ್ಮ ಮನೆಯ ಬಳಿ ಇಟ್ಕೊಂಡು ಅದನ್ನು ನೆಲಕ್ಕೆ ಹಾಕಿ ಮಣ್ಣು ಹಾಕಿದಾಗ ಬಹುಶಃ ಅದು ಮುಚ್ಚಿಕೊಳ್ಳುತ್ತೆ. ಆ ನಂತರ ಮೊಳಕೆ ಬರುತ್ತೆ. ನೀವು ಹಾಕಿದ ಈ ಬೀಜಾಕ್ಷರದ ಆ ಒಂದು ಗಿಡ ಮರವಾದಾಗ ನಿಮಗಾಗ ಆನಂದ ಬೇರೆ ಇರುತ್ತೆ. ಅದು ದೊಡ್ಡ ಮರವಾದಾಗ ನಿಮ್ಮಲ್ಲಾಗ್ತಕ್ಕಂಥ ಆನಂದ ಖುಷಿ ಇದೆಯಲ್ಲ, ನೀವೊಮ್ಮೆ ನೆಕ್ಸ್ಟ್ ಇಯರ್ ಒಳಗಡೆ ಅದೆಷ್ಟರ ಮಟ್ಟಿಗೆ ಸಸ್ಯ ಆಗಿರುತ್ತೋ ಗಮನಿಸ್ತಾ ಬನ್ನಿ. ನೀವು ಆ ಒಂದು ಎತ್ತರಕ್ಕೆ ನಿಮ್ಮ ಕನಸುಗಳ ಜೊತೆಗೆ ಆ ಎತ್ತರಕ್ಕೆ ಹೇರಿರ್ತೀರಿ. ಇನ್ನು ನೀವು ಕೇಳಿದ ಪ್ರಶ್ನೆ, ಪಾಕೆಟ್ ಲಕ್ಷ್ಮಿಯನ್ನ ಆ ದಿನ ಪಡ್ಕೊಳ್ಬೋದಾ ಹೇಗೆ? ಯಾಕಂದ್ರೆ ನಿಮ್ಮಿಂದನೇ ತಗೋಬೇಕು ಅಂತ ಸಾಕಷ್ಟು ಜನ ಅನ್ಕೊಂಡಿರ್ತಾರೆ. ಆ ದಿನ ತುಂಬಾ ಸ್ಪೆಷಲ್, ಗುರು ಪೌರ್ಣಮಿ ಜೊತೆಗೆ ತಮ್ಮ ಹುಟ್ಟುಹಬ್ಬ. ಸೊ ಈ ದಿನ ಏನಾದರೂ ತಗೊಂಡ್ರೆ ಒಂದು ಮೆಮೊರಬಲ್ ಆಗಿರುತ್ತೆ ಅನ್ನೋ ಒಂದು ವಿಚಾರವಾಗಿ ಕೇಳ್ತಾ ಇದ್ದೀನಿ ಗುರುಗಳೇ. ಅದು ಏನು ಅಂದರೆ ಅವತ್ತು ಬಹುಶಃ ಈ ಪಾಕೆಟ್ ಲಕ್ಷ್ಮಿ ಸಿಗದಿರಬಹುದು. ಯಾಕಂದರೆ ಪೂರ್ಣವಾಗಿ ಈಗ ಎಷ್ಟು ನಾನು ಮಾಡಿರ್ತೀನೋ ಗೊತ್ತಿಲ್ಲ. ಅದು ಮಾಡಿರೋದು ಎಷ್ಟಿರುತ್ತೋ ಅಷ್ಟು ಸಿಗುತ್ತಾ ಬಿಟ್ಟರೆ ಎಲ್ರಿಗೂ ಕೊಡಲಿಕ್ಕೆ ಬರಲ್ಲ. ಅದಕ್ಕೆ ಮೊದಲೇ ಅದರ ಬಗ್ಗೆ ಗೊತ್ತುಪಡಿಸ್ಕೊಂಡು ಇದ್ದರೆ ಅವರಿಗೆ ಅದೇ ಅವರ ಒಂದು ಅದೃಷ್ಟದಲ್ಲಿ ಇದ್ದರೆ ಬಹುಶಃ ಅವತ್ತು ಸಿಗುವಂಥದ್ದು. ಪೂರ್ಣವಾಗಿ ಎಲ್ಲರೂ ಕೂಡ ಸಿಗಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಅದು ಲಿಮಿಟ್. ತುಂಬ ಯಥೇಚ್ಛವಾಗಿ ಮಾಡಿ ಇಟ್ಕೊಳ್ಳಿಕ್ಕೆ ವರ್ಕ್ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಬೀಜಾಕ್ಷರಗಳು, ಅದಕ್ಕೆ ಸಂಬಂಧಪಟ್ಟ ಶುದ್ಧಿಲೆ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಲಭ್ಯ ಇರಲಿಕ್ಕೆ ಸಾಧ್ಯವಿಲ್ಲ. ಮೊದಲೇ ಏನಾದರೂ ಮಾಡಿಕೊಂಡಿದ್ರೆ ಆ ದಿನವೇ ಬರ್ತಾರಲ್ಲ, ಬುಕ್ ಮಾಡ್ಕೊಳ್ಳೋದೆ ಅವರಿಗೆ ಅಸಾಧ್ಯ ಅದು. ಬಹುಶಃ ಮೊದಲೇ ಏನಾದರೂ ಅದನ್ನು ತಿಳಿಯಪಡಿಸಿದರೆ ಮಾತ್ರ
ಬಹುಶಃ ಆ ಲಕ್ಷ್ಮಿ ಎಷ್ಟೋ ಜನ ಅದರ ಬಗ್ಗೆ ಅವರದೇ ಆಗಿರೋ ಕಾಳಜಿಯನ್ನು ನಮಗೆ ತಿಳಿಸ್ತಿರ್ತಾರೆ ಬಂದವರು. ಆಮೇಲೆ ಅದನ್ನು ತೆಗೆದುಕೊಳ್ಳಲಿಕ್ಕೆ ಬಂದವರು ಆನಂತರ ತೆಗೆದುಕೊಂಡಾದ ನಂತರ ಒಂದಷ್ಟು ದಿನಗಳಲ್ಲೇ ಕೆಲವೊಬ್ಬರಿಗೆ ಈ ಗುರುವಾಕ್ ಅನ್ನೋದು ಏನಾಗುತ್ತೆ ಅಂತಂದರೆ ನಿಧಾನ ಪ್ಲಸ್ ಪ್ರಧಾನ ಎರಡೂರ ಮಧ್ಯೆ ಎಲ್ಲಿ ಕೆಲಸ ಮಾಡುತ್ತೆ ಗೊತ್ತಿಲ್ಲ. ಅಭಿಲಾಷೆ, ಪ್ರೀತಿ, ನಂಬಿಕೆ ಇಷ್ಟಿತ್ತು ಅಂತಂದರೆ ಆ ಪಾಕೆಟ್ ಲಕ್ಷ್ಮಿ ಅವರ ಜೇಬಲ್ಲಾಗಿರ್ಬೋದು, ಅವರ ಮನೇಲಾಗಿರ್ಬೋದು ಹಣ ಖಾಲಿ ಆಗದಂಗೆ ನೋಡಿಕೊಳ್ಳತಕ್ಕಂತಹ ಜವಾಬ್ದಾರಿಯ ಬೀಜಾಕ್ಷರಗಳು ಅದರಲ್ಲಿರುತ್ತೆ. ಅವರ ಮನೆಯಲ್ಲಿ ಹಣಕ್ಕೆ ಕೊರತೆ ಬಾರದ ಹಾಗೆ ಅದರಲ್ಲಿರ್ತಕ್ಕಂತಹ ಮೂಲಿಕೆಯ ಅದರ ಜೊತೆಗಿರ್ತಕ್ಕಂತಹ ಆ ಒಂದು ಬೀಜಾಕ್ಷರಗಳ ಸಿದ್ಧಿ ಸಾಧಕರು ನಾವೆಲ್ಲ ಎಷ್ಟು ಜನ ಬರೆದಿರ್ತೀವೋ ಅಷ್ಟರ ಫಲಿತಾಂಶ ಅದಾಗಿರುತ್ತೆ. ಸುಮ್ಮನೆ ಎಲ್ಲೋ ಏನೋ ಮಾರ್ಕೆಟಿಗೆ ತೊಗೊಂಬಂದು ಕೊಡ್ತಕ್ಕಂತಹದ್ದು. ಈಗೆಲ್ಲೋ ಹೇಳ್ತಾರೆ ಸಾಮಾನ್ಯವಾಗಿ ಯಾವುದೋ ಒಂದು ವುಡ್ ಪೀಸ್ ಮೇಲೆ ರೇಖೆಗಳು ಬರೆದು ಬಿಟ್ಟು ಕೊಡ್ತಕ್ಕಂಥ ಸಿರಿಚಕ್ರ ಬೇರೆ ರೀತಿಯ ಕೆಲಸ ಮಾಡಬಹುದು. ಇಲ್ಲಿ ಅದರ ಒಳಗಡೆ ಗೌಪ್ಯವಾಗಿರಿಸಿರತಕ್ಕಂತಹದ್ದು ಎಷ್ಟು ಅದ್ಭುತಗಳು ಸೃಷ್ಟಿ ಮಾಡಿಕೊಡ್ತಾವೋ ಅಷ್ಟು ಅದ್ಭುತಗಳ ಕೊಡತಕ್ಕಂತಹದ್ದು. ಈ ಹಸುವಿನ ಒಳಗಡೆ ನಾವು ಹಾಲು ಕರೆದಾಗ ಹಾಲು ಬರುತ್ತೆ, ಎಲ್ಲಿಂದ ಬರುತ್ತೆ ಅಂತ ಅದನ್ನು ತೆಗೆದು ನೋಡಿದ್ರೆ ಅದು ಸಾಧ್ಯವಿಲ್ಲ. ಹಾಗೇನೆ ನಮಗೆ ಬೀಜಾಕ್ಷರಗಳು ನಮ್ಗೆ ಎಲ್ಲಿಂದ ಈ ಶಕ್ತಿ ಕೊಟ್ಬಿಡುತ್ತೆ ಅಂತಂದರೆ ನೀವು ಅದನ್ನು ಇಟ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ, ಅದನ್ನು ತೆಗೆದು ನೋಡಿದಾಗಲ್ಲ. ಪೂರ್ಣವಾಗಿ ಅದು ಜೊತೆಗಿತ್ತು ಅಂತಂದರೆ ಅದೃಷ್ಟದ ಸುರಿಮಳೆಯ ಜೊತೆಗೆ ಹಣ ಭವಿಷ್ಯವನ್ನು ನಿಮ್ಮ ಬದುಕಿಗೆ ಬರೀತಕ್ಕಂಥದ್ದು ಯಾವುದಾದ್ರೂ ಇತ್ತು ಅಂತಂದರೆ ಅದು ಪಾಕೆಟ್ ಲಕ್ಷ್ಮಿ, ಅಮೃತ ಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವೀರಲಕ್ಷ್ಮಿ, ವಿಜಯಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಸತ್ಸಂತಾನ ಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಶ್ರೀಲಕ್ಷ್ಮೀರ್ ನಮೋಸ್ತುತೆ ಅನ್ನೋ ಹಾಗೆ ಪಾಕೆಟ್ ಲಕ್ಷ್ಮಿಯ ಅತ್ಯಂತ ಅನುಭೂತಿಯ ಪ್ರಸನ್ನಲಾಗ್ತಕ್ಕಂತಹದ್ದು, ನಿಮ್ಮನ್ನು ಸಂಪನ್ನ ಮಾಡಲಿಕ್ಕೆ ಬರತಕ್ಕಂತಹ ವೀರ ವಿಜಯಲಕ್ಷ್ಮಿ ಆಗಿರುತ್ತೆ. ಖಂಡಿತ ಗುರುಗಳೇ. ಸೊ ನೆನ್ನೆ ಇದ್ದ ಅನುಮಾನಕ್ಕೆ ಇವತ್ತು ಕ್ಲಾರಿಟಿ ಅನ್ನುವಂಥದ್ದು ಸಿಕ್ತು. ಏನಿದು 29 ಅನ್ನುವಂಥದ್ದು 529, 1129, ತಿರ್ಗಾ 529 ಹೇಳಿದ್ರು ಅಂತ. ಸೊ ಅದು ಗಣಪತಿಯ ಸಂಖ್ಯೆ ಅನ್ನುವಂಥದ್ದನ್ನ ನಮಗೆ ಬಹಳ ಅದ್ಭುತವಾಗಿ ನೀವು ಅರ್ಥ ಮಾಡಿಸಿದ್ರಿ. ಇನ್ನು ಪಾಕೆಟ್ ಲಕ್ಷ್ಮಿಯನ್ನು ಮುಂಚಿತವಾಗಿ ಏನಾದರೂ ತಿಳಿಸಿದ್ರೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದ್ದೀರಾ. ಈ ಪಾಕೆಟ್ ಲಕ್ಷ್ಮಿ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ತಿಳಿಸ್ಕೊಟ್ರಿ. ಕೊಟ್ಟಂಥ ಉದಾಹರಣೆ ಕೂಡ ಚೆನ್ನಾಗಿತ್ತು, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋರಿಗೆ. ಸೊ ಇದೊಂದು ಅರ್ಥ ಮಾಡಿಕೊಂಡ್ರೆ ಬಹುಶಃ ಒಂದೇ ಸಲ ಅವ್ರದ್ದು ಮುಟ್ಟುತ್ತೆ ಮನಸ್ಸಿಗೆ ಅಂತಲೇ ಹೇಳ್ಬೋದು ಗುರುಗಳೇ. ಇಷ್ಟೆಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ 29ನೇ ತಾರೀಕು ಗುರು ಪೌರ್ಣಮಿಯ ಆಚರಣೆ ಹೇಗೆ ಮಾಡಬೇಕು ಅಂತ ನಿನ್ನೆ ವಿಡಿಯೋನಲ್ಲಿ ಕೂಡ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ರು. ಇನ್ನು ಸಮಯವನ್ನು ಹೇಗೆ ನಾವು ಬಳಸ್ಕೊಳ್ಬೇಕು, ಯಾಕೆ ಅದೇ ಸಮಯ ಬಳಸ್ಕೊಳ್ಬೇಕು ಅನ್ನೋ ಪ್ರಶ್ನೆಗೆ ಇವತ್ತು ನಮಗೆ ಗುರುಗಳು ಉತ್ತರವನ್ನು ತಿಳಿಸ್ಕೊಟ್ಟಿದ್ದಾರೆ. ಗಣಪತಿಯ ಸಂಖ್ಯೆ ಆಗಿರುತ್ತೆ. ಸೊ ನಮ್ಮ ಒಂದು ಪ್ರಾರ್ಥನೆ ಯಾವ ರೀತಿ ಇರಬೇಕು ಇದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಸಾಕಷ್ಟು ಜನ ಅನ್ಕೊಳ್ತಿರ್ತೀರಾ ಪಾಕೆಟ್ ಲಕ್ಷ್ಮಿನ ಹೇಗೆ ಪಡ್ಕೊಳ್ಳುವಂಥದ್ದು. ಇದೆಲ್ಲದರ ಕುರಿತಾಗಿ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಿಮಗೆ ಸ್ಕ್ರೀನ್ ಮೇಲೆ ಸಂಖ್ಯೆ ಕೂಡ ಬರ್ತಾ ಇದೆ, ನೇರವಾಗಿ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217 847031.